ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರೇ, ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ವಿಡಿಯೋದೊಳಗೆ ಒಂದು ಪ್ರತ್ಯೇಕವಾದಂತಹ ವಿಷಯ ಐತಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ಮನೆಯಲ್ಲೇ ಕುಳಿತಂತ ಒಂದು ಸಣ್ಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಯಾವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಪ್ರತ್ಯೇಕವಾಗಿ ಮಹಿಳೆಯರು ನೋಡ್ರಿ, ಮನ್ಯಾಗ ಮಕ್ಳು ಇರ್ತಾರೆ, ಆಮೇಲೆ ವಯಸ್ಸಾದವ್ರು ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಮನೆಯಾಗ ಕುಂತು ಏನಾದರೂ ಒಂದು ಆದಾಯವನ್ನು ಕುಟುಂಬಕ್ಕೆ ಬೇಕಾಗುತ್ತೆ. ಒಬ್ಬರು ದುಡ್ದಿದ್ದು ಸಾಲಂಗಿಲ್ಲ. ಇಬ್ಬರು ಮೂವರು ದುಡ್ದಾಗ ಇವತ್ತಿನ ದಿನದಾಗ ನಾವು ಊಟ ಮಾಡ್ಬೋದು. ಅದಕ್ಕೆ ಮನ್ಯಾಗ ಕೂತ್ಕೊಂಡು ಒಂದು ಸಣ್ಣ ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ ಒಂದು ಐಡಿಯಾವನ್ನು, ಅಂತಹ ಒಂದು ಪ್ಲ್ಯಾನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನೋಡಿರಿ, ನೀವು ಜಾಸ್ತಿ ಬಂಡವಾಳ ಹಾಕೋದೇನು ಬೇಕಾಗಿಲ್ಲ. ಒಂದು 1500 ರೂಪಾಯಿ ನೀವು ಬಂಡವಾಳ ಹಾಕಿ ತಿಂಗಳಿಗೆ ಒಂದು 75,000 ರೂಪಾಯಿ ಸಂಪಾದನೆಯನ್ನು ಮಾಡ್ಬೋದು. ನೋಡಿರಿ, ಎಲ್ಲರಿಗೆ ಲಕ್ಷ ಲಕ್ಷ ಹಾಕಿ ಬಿಸ್ನೆಸ್ ಮಾಡೋಕ್ಕಾಗಂಗಿಲ್ಲ. ನಮಗೆ ಸಾಧಾರಣಕಾರರಿಗೆ ಮಾಡುವಂತಹ ಬಿಸ್ನೆಸ್ ಇದು. ಕೇವಲ 1500 ರೂಪಾಯಿ ಹಾಕಿ ನೀವು ಒಂದು 75,000 ತಿಂಗಳಿಗೆ ಮಿನಿಮಮ್ 75,000 ಸಂಪಾದನೆಯನ್ನು ಮಾಡ್ಬೋದು. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಹಾಗಲಕಾಯಿ ಚಿಪ್ಸ್ ರೀ ಮಾಡಿಕೊಡೋದು. ಮನ್ಯಾಗ ಕೂತ್ಕೊಂಡು ಈ ಹಾಗಲಕಾಯಿ ಚಿಪ್ಸನ್ನು ನೀವು ರೆಡಿ ಮಾಡಿ ಕೊಟ್ರಿ ಅಂದ್ರೆ ಈ ಸಂಪಾದನೆ ನೀವು ಮಾಡ್ಬೋದು. ನೋಡಿರಿ, ಒಂದು ಚಾರ್ಟ್ ರೆಡಿ ಮಾಡಿ ನಾನು ಹೆಂಗೆ ನಿಮಗೆ ಇದರ ಕಾಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳಿ ನಿಮಗೆಲ್ಲ ಹೇಳ್ತೀನಿ ನಾನು. ನೋಡಿರಿ, ಫಸ್ಟ್ ಕಟ್ಟಿಂಗ್ ಮಷೀನ್, ನಾನ್ ಎಲೆಕ್ಟ್ರಿಷಿಯನ್ ಮಷೀನ್ ಇದು. ಇದಕ್ಕೆ 800 ರೂಪಾಯಿ ನಾ ಇಟ್ಟೀನಿ. ಇದಕ್ಕೂ ಜಾಸ್ತಿ ರೇಟಿನೂ ಅದಾವೆ, ಕಡಿಮೆ ರೇಟಿನೂ ಅದಾವೆ. ನಾ ಮಿನಿಮಮ್ ರೇಟ್ ಅಷ್ಟೇ ಇಟ್ಟೀನಿ, ಎಕ್ಸಾಕ್ಟ್ ರೇಟ್ ಎಲ್ಲ ಇಟ್ಟಿದ್ದು. ಆಮೇಲೆ ಶೀಲಿಂಗ್ ಮಷೀನ್, ಅದಕ್ಕೆ 600 ರೂಪಾಯಿದ್ದು ಇಟ್ಟೀನಿ ನಾನು. ಆಮೇಲೆ PP ಕವರು 140 ರೂಪಾಯಿ ಇಟ್ಟೀನಿ. ಅಂದ್ರೆ 1540 ರೂಪಾಯಿ ಬಂಡವಾಳ ಹಾಕಿದ್ದೀವಿ ರೀ. ಇದು ಒಂದು ಸಲ ತೊಗೊಂಡ್ವಿ ಅಂದ್ರೆ ಸಾಕು, ನಮ್ಗೆ ಸಾಕಷ್ಟನ್ನು ಮಾಡಬಹುದು. ನೋಡಿರಿ, ಇದಕ್ಕೆ ಕಚ್ಚಾ ವಸ್ತುಗಳು ಏನೇನು ಬೇಕಂದ್ರೆ, ಹಾಗಲಕಾಯಿ ಬೇಕು, ಎಣ್ಣೆ ಬೇಕು, ಸನ್ಫ್ಲವರ್ ಆಯಿಲ್ ಉಪಯೋಗ ಮಾಡ್ಬೋದು, ಕೊಕೊನಟ್ ಆಯಿಲ್ ಉಪಯೋಗ ಮಾಡ್ಬೋದು, ಉಪ್ಪು, ಖಾರ, ಗ್ಯಾಸ್, ಇಷ್ಟೆಲ್ಲ ಬೇಕಾಗತ್ತೆ ರೀ. ನೋಡಿರಿ, ನಾನೀಗ 1 ಕಿಲೋ ಹಾಗಲಕಾಯಿಗೆ ಎಷ್ಟು ಕಾಸ್ಟ್ ಅಂದ್ರೆ 90 ರೂಪಾಯಿ. ಒಂದೊಂದು ದಿನದ ಒಂದೊಂದು ರೇಟ್ ಇರುತ್ತೆ. ನಾ ಮಿನಿಮಮ್ ರೇಟ್ ಇಟ್ಟೀನಿ 90 ರೂಪಾಯಿ. ಆಮೇಲೆ ಸನ್ಫ್ಲವರ್ ಆಯಿಲ್ ಅರ್ಧ ಕಿಲೋ ಸಾಕ್ರಿ, ಅದಕ್ಕೆ 65 ರೂಪಾಯಿ. ಆಮೇಲೆ ಇದು ಟೋಟಲ್ ಎಷ್ಟಾತಂದರೆ 155 ರೂಪಾಯಿ ಆಯ್ತು. ಆಮೇಲೆ ಉಪ್ಪು, ಖಾರ, ಗ್ಯಾಸ್, ಕವರ್ ಇದೆಲ್ಲ ಸೇರಿ ಎಷ್ಟಾದಂದ್ರೆ 310 ರೂಪಾಯಿ ಆಯ್ತು ರೀ. 1 ಕಿಲೋ ಹಾಗಲಕಾಯಿ ಚಿಪ್ಸ್ ಮಾಡೋಕೆ ನಮ್ಗೆ ಆಗಿದ್ದಂಥ ಎಕ್ಸ್ಪೆನ್ಸು 310 ರೂಪಾಯಿ. ನೋಡಿರಿ, ಪ್ರೆಸೆಂಟ್ 1 ಕಿಲೋ ಹಾಗಲಕಾಯಿ ಚಿಪ್ಸಿಗೆ 1000 ರೂಪಾಯಿ ರೇಟ್ ಐತ್ರಿ. ನಾವು 900 ರೂಪಾಯಿನೇ ಹಿಡ್ದೀನಿ ಇಲ್ಲೇ. 900 ರೂಪಾಯಿದಾಗ 310 ರೂಪಾಯಿ ನಮ್ಮ ಎಕ್ಸ್ಪೆನ್ಸ್ ಆಗೈತಿ. ಅದು ತೆಗೆದ್ವಿ ಅಂದ್ರೆ 590 ರೂಪಾಯಿ ನಮಗೆ ಲಾಭ ಆಗುತ್ತೆ ರೀ. 1 ಕಿಲೋ ಮೇಲೆ 590 ರೂಪಾಯಿ ಲಾಭ ಆಗುತ್ತೆ. ನೋಡಿರಿ, ಇನ್ನು 90 ರೂಪಾಯಿ ನಾನು ಅಲ್ಲಿ ಅಡ್ಡಾಡಕ್ಕೆ ಅಂಥೇಳಿ ಆ ಎಕ್ಸ್ಪೆನ್ಸಿಗೆ ಇಟ್ಟೀನಿ. ಇನ್ನು 500 ಅಷ್ಟೇ ಹಿಡ್ದೇನಿ ರೀ ನಾನು. 1 ಕಿಲೋ ಮಾಡಿದ್ರೆ 500 ರೂಪಾಯಿ ನಮ್ಗೆ ಉಳಿತೈತಿ. ಹಂಗೆ ಡೈಲಿ ನಾವು 5 ಕಿಲೋ ಮಾಡಿದ್ವಿ ಅಂದ್ರೆ 2500 ರೂಪಾಯಿ ನಮಗೆ ಲಾಭ ಐತ್ರಿ. ಆಮೇಲೆ ನಾವು ಒಂದು ತಿಂಗಳಿಗೆ ಮಾಡಿದ್ವಿ ಅಂದ್ರೆ 75,000 ರೂಪಾಯಿ ಆಗುತ್ತೆ ರೀ. ನಾವು ಇಲ್ಲ 30 ದಿನ ನಾವು ಮಾಡೋಕೆ ಆಗಿಲ್ಲ, ಒಂದು 5 ದಿನ ನಾವು ರಜಾ ತೊಗೊಂಡ್ವಿ ಅಂತ ತಿಳ್ಕೊಂಡ್ರೂ ಸಹಿತ 25 ದಿನ ನಾವು ಮಾಡಿದ್ವಿ ಅಂದ್ರೆ 62,500 ರೂಪಾಯಿ ನಮಗೆ ಪ್ರಾಫಿಟ್ ಐತ್ರಿ ಇದು. ನೋಡಿರಿ, ಹೊರಗಡೆ ಹೋಗಲಾರ್ದೆ ಮನೆಯಲ್ಲೇ ಕುಳಿತು ತಿಂಗಳಿಗೆ 62,000 ರೂಪಾಯಿ ನಾವು ದುಡಿಬೋದು, ಸಂಪಾದನೆಯನ್ನು ಮಾಡ್ಬೋದು. ಅದು ಯಾವುದು ಅಂಥೇಳಿ ನಿಮಗೆ ಬಿಸ್ನೆಸ್ ಐಡಿಯಾವನ್ನು ಹೇಳೀನಿ. ಈ ವಿಡಿಯೋ ನೋಡಿರಿ, ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ.